ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಟ್ರಿಗ್ನೋಮೆಟ್ರಿಗೆ ಸಂಬಂಧಿಸಿದ 3 ಅಂಕದ ಪ್ರಶ್ನೆಗಳ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಇಲ್ಲಿ ಸಾಧಿಸಿ ಲೆಕ್ಕಗಳು ಬರ್ತಾವ. ಬಹಳಷ್ಟು ವಿದ್ಯಾರ್ಥಿಗಳು ನೀವು ಸಾಧಿಸಿ ಲೆಕ್ಕ ನೋಡಿ ಪ್ಯಾನಿಕ್ ಆಗೋದು ಬಹಳಷ್ಟು ನಾನು ನೋಡಿದ್ದೀನಿ. ಅದಕ್ಕಾಗಿ ಪ್ಯಾನಿಕ್ ಆಗುವಂತಹ ಅವಶ್ಯಕತೆ ಇಲ್ಲ. ಇಲ್ಲಿ ಕೆಲವೊಂದು ಬೇಸಿಕ್ಸ್ ಅನ್ನ ನೀವು ತಿಳ್ಕೊಂಡು ಆ ಲೆಕ್ಕ ಬಿಡಿಸಿದ್ರೆ ಬಹಳ ಸರಳವಾಗಿ ಆ ಲೆಕ್ಕವನ್ನ ಬಿಡಿಸಬಹುದು. ಹಾಗಾದ್ರೆ ಇಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಉದಾಹರಣೆಯನ್ನ ನಾನು ಇಲ್ಲಿ ತಗೊಂಡಿದ್ದೀನಿ. ಇದು ಇಂಪಾರ್ಟೆಂಟ್ ಎಕ್ಸಾಂಪಲ್. ಇದು ಏನಂದ್ರ sin a plus cosec a whole square plus cos a plus sec a whole square equal to 7 plus tan square a plus cot square a ಅಂತ ಸಾಧಿಸಬೇಕಾಗಿದೆ. ಹಾಗಾದ್ರೆ ಇದನ್ನ ನೋಡಿದ ತಕ್ಷಣ ನಮಗೆ ನೆನಪೇನಾಗಬೇಕಂದ್ರ ಇದು a plus b whole square ರೂಪದಲ್ಲಿದೆ, ಇದು ಕೂಡ a plus b whole square ರೂಪದಲ್ಲಿದೆ. ಹಾಗಾದ್ರೆ LHS ದಿಂದ ಆರಂಭ ಮಾಡೋಣ. LHS equal to ಇದನ್ನ a plus b whole square ವಿಸ್ತರಿಸಿರ a square plus b square plus 2ab ಅಂತ ಬರುತ್ತೆ. ಅದೇ ರೀತಿ ಇಲ್ಲಿ sin square a plus cosec square a plus 2 sin a cosec a ಇದು ಒಂದು ಪಾರ್ಟ್ ಆದ್ರೆ ಇನ್ನೊಂದು ಪಾರ್ಟ್ ಇದೆ ಇಲ್ಲಿ ಪ್ಲಸ್ ಅಂತ, ಅದನ್ನು ಕೂಡ ಹಂಗೆ ವಿಸ್ತರಣೆ ಮಾಡ್ರ cos square a plus sec square a plus 2 cos a sec a ಅಂತ ಬರ್ತದೆ. ಹಾಗಾದ್ರೆ ನಮಗ ಬೇಕಾಗಿರೋದು 7 ಬೇಕಾಗಿದೆ, ಜೊತೆಗೆ tan square a plus cot square a ಬೇಕಾಗಿದೆ. ಹಾಗಾದ್ರೆ ಏನ್ ಮಾಡಬೇಕು ನೋಡ್ರಿ, ಈಗ ಒಂದು ನಿತ್ಯ ಸಮೀಕರಣ ನಮ್ಗೆ ಕಾಣಿಸ್ತದೆ ಇಲ್ಲಿ sin square a plus cos square a equal to 1. ಹಂಗಾದ್ರೆ ಇವು ಎರಡೂನು ನಾವ್ ಏನಂತ ಬರ್ಕೊಳ್ಳೋಣ, 1 ಅಂತ ಬರ್ಕೊಳ್ಳೋಣ. ಇನ್ನು ಮುಂದೆ ಏನು ಮಾಡೋಣ ಅಂದ್ರ ಇವು ಅದಾವಲ್ಲ ಇವನು ಕೂಡ ನಾವು ಎಲ್ಲವನ್ನು ಕನ್ವರ್ಟ್ ಮಾಡಿ 7ಕ್ಕೆ ತಗೊಂಡು ಬರ್ಲಿಕ್ಕೆ ಟ್ರೈ ಮಾಡೋಣ. ಈಗ ಪ್ಲಸ್ ಕೋಸೆಕ್ ಸ್ಕ್ವೇರ್ ಎ ಪ್ಲಸ್ ಸೆಕ್ ಸ್ಕ್ವೇರ್ ಎ ಅನ್ನ ಹಂಗೆ ಬರ್ಕೊಂಡು ಇವನ್ ಎರಡು ಬರ್ಕೊಂಡಿವಿ. ಇನ್ನು ಉಳಿದದ್ದು ಇವೆರಡು, ಇವುಗಳನ್ನ 2 sin a ಇಂಟು 1/sin a, ಯಾಕಂದ್ರ ಕೋಸೆಕ್ ಸೈನ್ ಅದ ವಿಲೋಮ. ಈ ರೀತಿ ಬರ್ಕೊಂಡಾಗ ಸೈನ್ ಕ್ಯಾನ್ಸಲ್ ಆಗ್ತಾವು. ನೆಕ್ಸ್ಟ್ ಇನ್ನು ಒಂದು ಉಳಿದಿದೆ, ಇದು ಒಂದಾಯ್ತು, ಇನ್ನು ಒಂದು ಇದು ಉಳಿದಿದೆ 2 ಪ್ಲಸ್ 2 ಕಾಸ್ ಎ ಇಂಟು 1/cos a ಮಾಡಿದಾಗ ಕಾಸ್ ಎ ಕೂಡ ಕ್ಯಾನ್ಸಲ್ ಆಗ್ತದೆ. ಇಲ್ಲಿ ಕ್ಯಾನ್ಸಲ್ ಆದಾಗ ನಮಗ ನೋಡ್ರಿ ಇದು ಒಂದು ಸ್ಥಿರಾಂಕ, ಇದು ಒಂದು ಸ್ಥಿರಾಂಕ ಆಯ್ತು, ಯಾಕಂದ್ರೆ 2 1 2, ಇದು ಒಂದು ಸ್ಥಿರಾಂಕ ಆಯ್ತು. ಒಟ್ಟು 1 + 2 + 2 5 ಸಿಕ್ತು. ಇನ್ನು ಕೋಸೆಕ್ ಎ ಅನ್ನ ಕಾನ್ಸಂಟ್ರೇಟ್ ಮಾಡಿದಾಗ ಕೋಸೆಕ್ ಸ್ಕ್ವೇರ್ ಎ ಅನ್ನ, ಇದು ಒಂದು ನಿತ್ಯ ಸಮೀಕರಣ ಇದೆ. ಏನಂದ್ರ ಕೋಸೆಕ್ ಸ್ಕ್ವೇರ್ ಎ ಈಕ್ವಲ್ ಟು 1 + ಕಾಟ್ ಸ್ಕ್ವೇರ್ ಎ, ಹೌದಲ್ಲ. ಇನ್ನು ಏನು ಉಳಿತು ನಮಗೆ, ಸೆಕ್ ಸ್ಕ್ವೇರ್ ಎ ಉಳಿತು. ಇದಕ್ಕೂ ಒಂದು ನಿತ್ಯ ಸಮೀಕರಣ ಇದೆ, 1 + ಟ್ಯಾನ್ ಸ್ಕ್ವೇರ್ ಎ. ನೋಡಿ 5 + 1 + 1 ಎಷ್ಟಾಯ್ತಂದ್ರ 7 ಆಯ್ತು. ಪ್ಲಸ್ ಅವ್ರು ಕೇಳಿದ್ದು ನೋಡ್ರಿ, ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ. ನಾವು RHS ಗೆ ರೀಚ್ ಆದ್ವಿ. ಹಾಗಾದ್ರೆ ನಮಗೆ 3 ಅಂಕಗಳು ಪಕ್ಕ ಆದವು. ಇದಿಷ್ಟೇ ಮಕ್ಕಳೇ, ಬಹಳ ಸರಳವಾಗಿದೆ. ವಿಶ್ ಯು ಆಲ್ ದ ಬೆಸ್ಟ್. ಈಗ ಇದೇ ಟ್ರಿಗ್ನೋಮೆಟ್ರಿ ತ್ರಿಕೋನಮಿತಿ ಸಾಧಿಸಿ ಪರಿಕಲ್ಪನೆ ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಲೆಕ್ಕವನ್ನ ಇಲ್ಲಿ ಬಿಡಿಸೋಣ. ನೋಡ್ರಿ, ಇದನ್ನ LHS ನೋಡಿದ ತಕ್ಷಣ ನಮಗ ಗೊತ್ತಾಗ್ತದ ಏನ್ ಮಾಡ್ಬೇಕಂದ್ರ ಅಕರಣೀಕರಣ ವಿಧಾನವನ್ನ ಇಲ್ಲಿ ಅನುಸರಿಸಬೇಕು ಅಂತ ಹೇಳಿ. ಯಾವ ರೀತಿ ಮಾಡೋದು ನೋಡೋಣ. ಹಂಗಾದ್ರೆ ಈಗ ಅಕರಣೀಕರಣ ಏನ್ ಮಾಡ್ಬೇಕು, ಛೇದವನ್ನ ಅಕರಣೀಕರಣ ಮಾಡ್ಬೇಕು. ಹಾಗಾದ್ರೆ 1 + sin a ಛೇದದಲ್ಲಿ 1 - sin a ಇದೆ. ಹಂಗಾದ್ರ ನಾವೇನ್ ಮಾಡ್ತೇವೆ, 9th ಅಲ್ಲಿ ಕಲ್ತಿದೀವಿ, ವಿರುದ್ಧ ಚಿಹ್ನೆ ಇಟ್ಕೋತೇವೆ. ಯಾಕೆ ಅನ್ನೋದು ಗೊತ್ತಾಗ್ತದ. 1 + sin a ಡಿವೈಡೆಡ್ ಬೈ 1 + sin a ಅನ್ನ ನಾವು ಇಂಟು ಮಾಡಿದ್ದೇವೆ.
ಮೇಲಿಂದು ಏನಾಯ್ತಂದ್ರ ವರ್ಗಮೂಲ ಇದ್ದಂಗ ಇಡನು 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಆಯ್ತು. ಇಲ್ಲಿ ಕೆಳಗಡೆ ಇದು ಎ ಮೈನಸ್ ಬಿ ಇಂಟು ಬ್ರಾಕೆಟ್ ಎ ಪ್ಲಸ್ ಬಿ ರೂಪದಲ್ಲಿದೆ. ಅದೇನಾಗ್ತದ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗ್ತದ. ಹಂಗಾದ್ರೆ ಇಲ್ಲಿ 1 ಸ್ಕ್ವೇರ್ ಅಂದ್ರ 1 ಮೈನಸ್ ಬಿ ಸ್ಕ್ವೇರ್ ಅಂದ್ರ ಸೈನ್ ಸ್ಕ್ವೇರ್ ಎ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇದಕ್ಕೆ ಈಗೂ ಕೂಡ ವರ್ಗಮೂಲ ತೆಗೆಯೋದು ಬೇಡ. ಈಗ ನೋಡ್ರಿ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂದ್ರೆ ಕಾಸ್ ಸ್ಕ್ವೇರ್ ಎ ನಮಗ್ ಗೊತ್ತಿದೆ, ಇದು ನಿತ್ಯ ಸಮೀಕರಣ ಗೊತ್ತಿದೆ. ಈಕ್ವಲ್ ಟು ಹಾಗಾದ್ರ ಇಲ್ಲಿ ನೋಡ್ರಿ ಇವು ಎರಡು ಸ್ಕ್ವೇರ್ಗೆ ಮತ್ತು ಈ ಸ್ಕ್ವೇರ್ ರೂಟ್ಗೆ ಕ್ಯಾನ್ಸಲ್ ಆಗ್ತದ. ಈಗ ಉಳಿಯೋದು 1 ಪ್ಲಸ್ ಸೈನ್ ಎ ಬೈ ಕಾಸ್ ಎ ಉಳಿತದ. ಇದನ್ನ ನಾವು ಒಡೆದಿಟ್ಕೊಂಡಿವಿ ಅಂದ್ರ 1 ಬೈ ಕಾಸ್ ಎ ಪ್ಲಸ್ ಸೈನ್ ಎ ಬೈ ಕಾಸ್ ಎ ಉಳಿತದ. ಹಾಗಾದ್ರ ಇದು ಸೆಕ್ ಎ ಪ್ಲಸ್ ಟ್ಯಾನ್ ಎ ನಮ್ಮ RHS ಗೆ ನಾವು ಬಂದು ರೀಚ್ ಆದ್ವಿ. ಹಾಗಾದ್ರೆ ನಮಗ 3ಕ್ಕೆ 3 ಮಾರ್ಕ್ಸ್ ಬೀಳ್ತಾವ. ನೋಡ್ರಿ ಎಷ್ಟು ಸರಳವಾಗಿದೆ. ಪ್ರೀವಿಯಸ್ ನಾಲೆಜ್ ಬಹಳ ಇಂಪಾರ್ಟೆಂಟ್ ಈ ಲೆಕ್ಕಗಳನ್ನ ಮಾಡ್ಲಿಕ್ಕೆ. ವಿಶ್ ಯು ಆಲ್ ದ ಬೆಸ್ಟ್ ಮಕ್ಕಳು. ಇಂಥ ಲೆಕ್ಕಗಳನ್ನ ಬಹಳಷ್ಟು ಪ್ರಾಕ್ಟೀಸ್ ಮಾಡಿ.